ಎಲ್ಲರಿಗೂ ಜೈ ಶ್ರೀರಾಮ್. ಮಕ್ಕಳೇ, ಕಳೆದ ತರಗತಿಯಲ್ಲಿ ನಾನು ಕೆಲವೊಂದು ಪ್ರಶ್ನೆಗಳನ್ನು ನಿಮಗೆ ಕೊಟ್ಟಿದ್ದೆ. ಆ ಪ್ರಶ್ನೆಗಳಿಗೆ ಉತ್ತರನು ಒಮ್ಮೆ ನೋಡಿಕೊಡುವ ಮಕ್ಕಳೇ. ಮೊದಲನೇ ಪ್ರಶ್ನೆ, ಭೂಚಿಪ್ಪಿನಲ್ಲಿ ಅಧಿಕವಾಗಿರುವ ಲೋಹ ಯಾವುದು? ಅದು ಅಲ್ಯೂಮಿನಿಯಂ. ಎರಡನೇ ಪ್ರಶ್ನೆ, ಅಗ್ನಿಶಾಮಕಗಳಲ್ಲಿ ಬಳಸುವ ಅನಿಲ ಯಾವುದು? ಕಾರ್ಬನ್ ಡೈಆಕ್ಸೈಡನ್ನು ಬಳಸ್ತಾರೆ. ಹಾಗೆ ಮೂರನೇ ಪ್ರಶ್ನೆ, ಮೃದು ಪಾನೀಯಗಳಲ್ಲಿ ಬಳಸುವಂತಹ ಅನಿಲ ಯಾವುದು? ಕಾರ್ಬೋನಿಕ್ ಆಮ್ಲ ಆಗಿರ್ತದೆ. ನಾಲ್ಕನೇ ಪ್ರಶ್ನೆ, ವನಸ್ಪತಿ ತುಪ್ಪ ತಯಾರಿಕೆಯಲ್ಲಿ ಬಳಸುವ ಅನಿಲ ಯಾವುದು? ಹೈಡ್ರೋಜನ್. ಐದನೇ ಪ್ರಶ್ನೆ, ಕೃತಕ ಮಳೆ ಬರಿಸಲು ಉಪಯೋಗಿಸುವಂತಹ ರಾಸಾಯನಿಕ ಯಾವುದು? ಅದು ಬೆಳ್ಳಿಯ ಬ್ರೋಮೈಟ್ ಆಗಿರ್ತದೆ ಮಕ್ಕಳೇ. ಸರಿ ಮಕ್ಕಳೇ, ಇವತ್ತು ನಾವು ತರಗತಿಯನ್ನು ಶುರು ಮಾಡುವ ಮೊದಲು ಹಿಂದಿನ ತರಗತಿಯಲ್ಲಿ ಏನೆಲ್ಲ ತಿಳ್ಕೊಂಡೆವು ಅಂತ ಹೇಳಿ ಒಮ್ಮೆ ನೆನಪಿಸಿಕೊಳ್ಳುವ. ಲೋಹದ ಕಾರ್ಬೋನೇಟ್ ಮತ್ತು ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ಗಳು ಆಮ್ಲಗಳೊಂದಿಗೆ ಹೇಗೆ ವರ್ತಿಸ್ತದೆ ಎಂಬುದನ್ನು ಪ್ರಯೋಗದ ಮೂಲಕ ನೋಡಿದೆವು. ಹಾಗೆ ಅವುಗಳ ರಾಸಾಯನಿಕ ಸಮೀಕರಣ ಕೂಡ ಕಲ್ತಿದ್ದೇವೆ. ಲೋಹದ ಕಾರ್ಬೋನೇಟ್, ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ಗಳು ಇವು ಆಮ್ಲದೊಂದಿಗೆ ವರ್ತಿಸಿದಾಗ ಲವಣಗಳನ್ನು ಬಿಡುಗಡೆ ಮಾಡ್ತದೆ. ಅದರ ಜೊತೆಗೆ ಕಾರ್ಬನ್ ಡೈಆಕ್ಸೈಡನ್ನು ಕೂಡ ಬಿಡುಗಡೆ ಮಾಡ್ತದೆ, ನೀರನ್ನು ಕೂಡ ಬಿಡುಗಡೆ ಮಾಡ್ತದೆ. ಇನ್ನು ತಟಸ್ಥೀಕರಣ ಕ್ರಿಯೆ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀರಿ. ಏನದು? ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿದಾಗ ಅಲ್ಲಿ ಲವಣ ಮತ್ತು ನೀರು ಉಂಟಾಗ್ತದೆ. ಈ ಕ್ರಿಯೆಯನ್ನು ನಾವು ತಟಸ್ಥೀಕರಣ ಕ್ರಿಯೆ ಅಂತ ಹೇಳ್ತೇವೆ. ಇನ್ನು ಆಮ್ಲಗಳೊಂದಿಗೆ ಲೋಹೀಯ ಆಕ್ಸೈಡ್ಗಳ ವರ್ತನೆ, ಹಾಗೆ ಅಲೋಹೀಯ ಆಕ್ಸೈಡ್ನೊಂದಿಗೆ ಪ್ರತ್ಯಾಮ್ಲಗಳ ವರ್ತನೆಯ ಬಗ್ಗೆ ಕೂಡ ತಿಳಿದುಕೊಂಡಿದ್ದೇವೆ. ಇನ್ನು ಎಲ್ಲ ಆಮ್ಲ ಮತ್ತು ಪ್ರತ್ಯಾಮ್ಲಗಳಲ್ಲಿ ಸಾಮಾನ್ಯವಾಗಿರುವಂಥ ಅಂಶ ಯಾವುದು ಎಂಬುದನ್ನು ಕೂಡ ತಿಳಿದುಕೊಂಡಿದ್ದೇವೆ. ಸರಿ ಮಕ್ಕಳೇ, ಇವತ್ತಿನ ನಮ್ಮ ತರಗತಿಯಲ್ಲಿ ತಿಳಿದುಕೊಳ್ಳುವಂಥ ಅಂಶಗಳು ಯಾವುದೆಲ್ಲ ಅಂತ ಹೇಳಿದ್ರೆ, ಆಮ್ಲ ಅಥವಾ ಪ್ರತ್ಯಾಮ್ಲದ ದ್ರಾವಣಗಳು ಎಷ್ಟು ಪ್ರಬಲವಾಗಿವೆ ಎಂಬುದನ್ನು ತಿಳಿಯಲಿದ್ದೇವೆ. ಹಾಗೆ ದೈನಂದಿನ ಜೀವನದಲ್ಲಿ pHನ ಮಹತ್ವ, ಹಾಗೆ ಮೂರನೇ ಅಂಶ ಲವಣಗಳ ಕುಟುಂಬ, ಇದರ ಬಗ್ಗೆ ತಿಳಿಯಲಿದ್ದೇವೆ. ಮೊದಲಿಗೆ ಮಕ್ಕಳೇ, ನೀವು ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಹೇಗೆ ಕಂಡುಹಿಡಿಯುವುದು ಅಂತ ಹೇಳಿ ನೀವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀರಿ. ಸೂಚಕಗಳನ್ನು ಬಳಸಿಕೊಂಡು ಆಮ್ಲವ ಪ್ರತ್ಯಾಮ್ಲವ ಅಂತ ಹೇಳಿ ನಾವು ತಿಳ್ಕೊಳ್ಬಹುದು. ಇನ್ನು ಆ ಕೊಟ್ಟಿರುವಂಥ ಆಮ್ಲ ಆಗಿರ್ಬೋದು ಅಥವಾ ಪ್ರತ್ಯಾಮ್ಲ ಆಗಿರ್ಬೋದು, ಇವು ಎಷ್ಟು ಪ್ರಬಲವಾಗಿದೆ ಎಂಬುದನ್ನು ಸೂಚಿಸಲಿಕ್ಕೆ ನಾವು ಸಾರ್ವತ್ರಿಕ ಸೂಚಕವನ್ನು ಬಳಸ್ತೇವೆ. ಇದು ಅನೇಕ ಸೂಚಕಗಳ ಮಿಶ್ರಣ ಆಗಿರ್ತದೆ ಮಕ್ಕಳೇ. ಈ ಸಾರ್ವತ್ರಿಕ ಸೂಚಕವು ದ್ರಾವಣದಲ್ಲಿನ ಹೈಡ್ರೋಜನ್ ಅಯಾನ್ಗಳ ವಿವಿಧ ಸಾರತೆಗಳಿಗೆ ಅನುಗುಣವಾಗಿ ಬೇರೆ ಬೇರೆ ಬಣ್ಣಗಳನ್ನು ತೋರಿಸ್ತದೆ. ದ್ರಾವಣದಲ್ಲಿನ ಹೈಡ್ರೋಜನ್ ಅಯಾನ್ಗಳ ಸಾರತೆಯನ್ನು ಅಳೆಯಲು ನಾವು pH ಮಾನ ಎಂಬ ಅಳತೆಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಈ pH ಅಂತ ಹೇಳಿದ್ರೆ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಅಥವಾ ಪವರ್ ಆಫ್ ಹೈಡ್ರೋಜನ್ ಅಂತ ಹೇಳ್ತೇವೆ. pH ನಲ್ಲಿರುವಂಥ P ಇದು ಜರ್ಮನ್ ಭಾಷೆಯ ಪೊಟೆನ್ಸ್ ಎಂಬ ಪದವಾಗಿದ್ದು ಸಾಮರ್ಥ್ಯ ಎಂಬ ಅರ್ಥವನ್ನು ಹೊಂದಿದೆ ಮಕ್ಕಳೇ. ನೀವು ಈಗಾಗಲೇ ಚಿತ್ರದಲ್ಲಿ pH ಅಳತೆ ಪಟ್ಟಿ ನೋಡಬಹುದು. ಇಲ್ಲಿ ಈ ಅಳತೆ ಪಟ್ಟಿಯಲ್ಲಿ 0ಯಿಂದ 14ರವರೆಗೆ ಕೊಟ್ಟಿದ್ದಾರೆ. ಹಾಗೆ ಬೇರೆ ಬೇರೆ ಬಣ್ಣಗಳಿವೆ. ಕೆಂಪು ಬಣ್ಣದಿಂದ ಶುರುವಾಗಿ ಕಡು ನೀಲಿ ಬಣ್ಣವನ್ನು ತೋರಿಸ್ತದೆ ಅಲ್ವಾ. ಇಲ್ಲಿ ನಾವು ಸಾಮಾನ್ಯವಾಗಿ 0 ಹತ್ತಿರ ಇರುವಂಥದ್ದು ಆಮ್ಲೀಯ ಆಗಿರ್ತದೆ. 14ಕ್ಕೆ ಹತ್ತಿರ ಹೋದಾಗ ಅಲ್ಲಿ ಪ್ರತ್ಯಾಮ್ಲೀಯ ಗುಣವನ್ನು ತೋರಿಸುವಂಥದ್ದು. ಹಾಗೆ ತಟಸ್ಥ ದ್ರಾವಣದ pH ಮೌಲ್ಯ 7 ಆಗಿರ್ತದೆ ಮಕ್ಕಳೇ. ಈ pH ಅಳತೆಯಲ್ಲಿ 7ಕ್ಕಿಂತ ಕಡಿಮೆ ಬೆಲೆ ಆಮ್ಲೀಯ ದ್ರಾವಣವನ್ನು ಪ್ರತಿನಿಧಿಸ್ತದೆ. pH ಮೌಲ್ಯ 7ರಿಂದ 14 ಹೆಚ್ಚಾದಂತೆ ಇದು ದ್ರಾವಣದಲ್ಲಿನ OH- ಅಯಾನ್ಗಳ ಸಾರತೆ ಹೆಚ್ಚುವುದನ್ನು ಸೂಚಿಸ್ತದೆ. ಅಂದರೆ ಕ್ಷಾರದ ಶಕ್ತಿಯಲ್ಲಿ ಹೆಚ್ಚಾಗ್ತದೆ. ಮುಂದೆ ಮಕ್ಕಳೇ, ಇಲ್ಲಿ ಕೆಲವೊಂದು ಸಂಯುಕ್ತಗಳಿದೆ. ಇವುಗಳ pH ವ್ಯಾಲ್ಯೂ ಎಷ್ಟು ಅಂತ ಹೇಳಿ, ಅಂದರೆ ಇದು ಆಮ್ಲ ಆಗಿರ್ಬೋದು ಪ್ರತ್ಯಾಮ್ಲ ಆಗಿರ್ಬೋದು, ಅವುಗಳು ಎಷ್ಟು ಪ್ರಬಲವಾಗಿದೆ ಎಂಬುದನ್ನು
ನೋಡಿಕೊಳ್ಳುವ. ಇಲ್ಲಿ ಅಸಿಟಿಕ್ ಆ್ಯಸಿಡ್ ಮೊದಲನೇದಾಗಿ, ಹೈಡ್ರೋಕ್ಲೋರಿಕ್ ಆಮ್ಲ ಎರಡನೇದು ಡೈಲ್ಯೂಟ್ ಆಗಿರ್ತದೆ. ಇನ್ನು ಡೈಲ್ಯೂಟು ಸೋಡಿಯಂ ಹೈಡ್ರಾಕ್ಸೈಡ್, ಹಾಗೆ ನಿಂಬೆಹಣ್ಣು. ಇನ್ನು ಡಿಸ್ಟಿಲ್ಡ್ ವಾಟರ್ ಆಗಿರ್ತದೆ, ಶುದ್ಧ ನೀರು, ಸೋಡಿಯಂ ಕ್ಲೋರೈಡ್, ಕೊನೆಯದಾಗಿ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಆಗಿದೆ. ಇದನ್ನು ಸೋಡಿಯಂ ಬೈಕಾರ್ಬೋನೇಟ್ ಅಂತ ಹೇಳಿ ಕೂಡ ಹೇಳ್ತಾರೆ ಮಕ್ಕಳೇ. ಈ ಎಲ್ಲ ಸಂಯುಕ್ತಗಳು ಈ pH ಪೇಪರ್ನಿಂದ ನಾವು ಅದನ್ನು ಕಂಡುಹಿಡಿಯೋದು. ಈ pH ಪೇಪರಲ್ಲಿ ನೋಡಿ ಬೇರೆ ಬೇರೆ ಬಣ್ಣವನ್ನು ತೋರಿಸ್ತದೆ. 0ಯಿಂದ ಹಿಡಿದು 14ರವರೆಗೆ ನಂಬರ್ಸ್ ಕಾಣ್ತದೆ. ಆ ನಂಬರ್ಸಲ್ಲಿ ಬೇರೆ ಬೇರೆ ಬಣ್ಣಗಳಿದೆ. ಈ ಬಣ್ಣಗಳು ಆ ದ್ರಾವಣದಲ್ಲಿರುವಂತಹ ಸಾರತೆಯನ್ನು ತಿಳಿಸ್ತದೆ. ಇದು pH ಪೇಪರ್ ಆಗಿರ್ತದೆ ಮಕ್ಕಳೇ. ಈ pH ಪೇಪರನ್ನು ಬಳಸಿಕೊಂಡು ನಾವು ದ್ರಾವಣ ಎಷ್ಟು ಪ್ರಬಲವಾಗಿದೆ ಅಥವಾ ಎಷ್ಟು ದುರ್ಬಲವಾಗಿದೆ ಎಂಬುದನ್ನು ತಿಳಿದುಕೊಳ್ಳಬಹುದು. ನೋಡಿ, ಎಲ್ಲ ದ್ರಾವಣದ ಸಾಮರ್ಥ್ಯ ಎಷ್ಟು ಇದೆ ಅನ್ನೋದನ್ನು ಈ pH ಪೇಪರ್ನ ಮೂಲಕ ನಾವು ಕಂಡುಹಿಡಿಯುವ ಮಕ್ಕಳೇ. ಮೊದಲಿಗೆ ಅಸಿಟಿಕ್ ಆ್ಯಸಿಡನ್ನು ತಗೊಳ್ಳುವ. ಸರಿಯಾಗಿ ಗಮನಿಸಿಕೊಳ್ಳಿ. ಮಕ್ಕಳೇ, ಇಲ್ಲಿ ಒಂದು ನೋಡ್ಬೋದು ನಾವು, ಹೈಡ್ರೋನಿಯಂ ಅಯಾನುಗಳ ಸಾರತೆ ಹೆಚ್ಚಿದಷ್ಟು pH ಮೌಲ್ಯ ಕಡಿಮೆ ಇರ್ತದೆ. ಅಂದರೆ 0 ಹತ್ರ ಇರ್ತದೆ. ಅಂದರೆ ಪ್ರಬಲ ಆಮ್ಲವನ್ನು ಅದು ತೋರಿಸ್ತದೆ. ಯಾವಾಗ ಹೈಡ್ರೋನಿಯಂ ಅಯಾನುಗಳ ಸಂಖ್ಯೆ ಹೆಚ್ಚಿದ್ದಾಗ ಅದು ಪ್ರಬಲ ಆಮ್ಲವನ್ನು ತೋರಿಸ್ತದೆ. ನೋಡಿ, pH ಪೇಪರಿಗೆ ಅಸಿಟಿಕ್ ಆ್ಯಸಿಡನ್ನು ಹಾಕ್ತಾ ಇದ್ದಾರೆ. ಯಾವ ಬಣ್ಣ ತೋರಿಸ್ತದೆ ಅಂತ ಹೇಳಿ ನಿಮಗೆ ಕಾಣ್ಬೋದು. pH ಪೇಪರ್ನ ಬಣ್ಣ ಯಾವ ರೀತಿ ಬದಲಾವಣೆ ಆಯಿತು ಅಂತ ಹೇಳಿ. ಮುಂದಕ್ಕೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸ್ವಲ್ಪ pH ಪೇಪರಿಗೆ ಹಾಕಿದ್ರು. ನೋಡಿ, pH ಪೇಪರ್ನ ಬಣ್ಣದಲ್ಲಿ ಸ್ವಲ್ಪ ವ್ಯತ್ಯಾಸವಾಗುವುದನ್ನು ನಾವು ಕಾಣ್ಬೋದು ಅಲ್ವಾ. ಮುಂದೆ ಡೈಲ್ಯೂಟ್ ಸೋಡಿಯಂ ಹೈಡ್ರಾಕ್ಸೈಡನ್ನು pH ಪೇಪರಿಗೆ ನೋಡಿ ಬಣ್ಣ ಬದಲಾಗಿದೆ ಅಲ್ವಾ. ಮುಂದೆ ನಿಂಬೆಹಣ್ಣು ಉಂಟು, ಅದರ ರಸವನ್ನು ಸ್ವಲ್ಪ pH ಪೇಪರಿಗೆ ಹಾಕ್ತಾರೆ. ಇದರ ಬಣ್ಣದಲ್ಲಿ ವ್ಯತ್ಯಾಸ ಆಯಿತಾ? ಹಾಗೆ ಅದು ಪ್ಯೂರ್ ವಾಟರ್, ಅಸವಿತ ನೀರು, ಡಿಸ್ಟಿಲ್ಡ್ ವಾಟರ್ ಅಂತ ಹೇಳ್ತೇವಲ್ವ, ಅದು ಬಣ್ಣ ಬದಲಾಗಿದ? ಇಲ್ಲ, ಬದಲಾಗಲಿಲ್ಲ ಅಲ್ವಾ. ಇದು ಸೋಡಿಯಂ ಕ್ಲೋರೈಡ್ ದ್ರಾವಣ ಆಗಿರ್ತದೆ ಮಕ್ಕಳೇ. ಸೋಡಿಯಂ ಕ್ಲೋರೈಡ್ ಹರಳಿನ ರೂಪದಲ್ಲಿ ಇರ್ತದೆ. ಅದನ್ನು ನೀರಿಗೆ ಹಾಕಿ ಕರಗಿಸಿಕೊಂಡು ಅದರಲ್ಲಿ pH ಪೇಪರನ್ನು ಮುಳುಗಿಸಿದ್ದಾರೆ. ನೋಡಿ, pH ಪೇಪರ್ನ ಬಣ್ಣ ಬದಲಾಗಿದೆ, ಹಸಿರು ಬಣ್ಣಕ್ಕೆ ಪರಿವರ್ತನೆ ಆಗುವುದನ್ನು ನಾವು ಕಾಣಬಹುದು ಅಲ್ವಾ. ಟೆಸ್ಟ್ ಟ್ಯೂಬ್ನ ಒಳಗಡೆ ಇದೆ. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ನ ದ್ರಾವಣ ಇದು ಕೂಡ ಹಾಗೆ. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಹರಳಿನ ರೂಪದಲ್ಲಿದೆ. ಅದನ್ನು ನೀರಿಗೆ ಹಾಕಿ ದ್ರಾವಣ ಮಾಡಿಕೊಂಡಿದ್ದಾರೆ. ಅದರ ಒಳಗಡೆ pH ಪೇಪರನ್ನು ಹಾಕಿದ್ದಾರೆ. ಈಗ ಮಕ್ಕಳೇ, ಯಾವುದು ಆಮ್ಲ ಯಾವುದು ಪ್ರತ್ಯಾಮ್ಲ ಎನ್ನುವಂಥದ್ದು ನಿಮಗೆ ಗೊತ್ತಾಗಿರ್ಬೋದು ಬಣ್ಣದಲ್ಲಿ. ನಾನು ಈಗಾಗಲೇ pH ಪೇಪರನ್ನು ತೋರಿಸಿದ್ದೇನೆ, ಅದರ ಅಳತೆ ಪಟ್ಟಿ ಯಾವ ಯಾವ ಬಣ್ಣವನ್ನು ಸೂಚಿಸ್ತದೆ ಅಂತ ಹೇಳಿ. ನೋಡಿ, ಆರೆಂಜಲ್ಲಿ ಉಂಟು ಅಸಿಟಿಕ್ ಆ್ಯಸಿಡ್, ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಮ್ಲ, ಇದು ಕೂಡ ಆರೆಂಜ್ ಬಣ್ಣದಲ್ಲಿ ಉಂಟು. ಸೋಡಿಯಂ ಹೈಡ್ರಾಕ್ಸೈಡ್ ನೀಲಿ ಬಣ್ಣದಲ್ಲಿ ಉಂಟು. ನಿಂಬೆಹಣ್ಣು ಕೆಂಪು ಮಿಶ್ರಿತ ಕೇಸರಿಯಾಗಿರ್ತದೆ. ನೋಡಿ, ಸೋಡಿಯಂ ಕ್ಲೋರೈಡ್ ಸ್ವಲ್ಪ ತಿಳಿ ಹಸಿರು ಬಣ್ಣದಲ್ಲಿ ಉಂಟು. ನೀಲಿ ಹಸಿರು ಮಿಕ್ಸ್
ಆಗಿರುವಾಗ ಯಾವ ಬಣ್ಣ ಕಾಣುತ್ತದೆ? ಆ ಬಣ್ಣದಲ್ಲಿ ಉಂಟು. ಸೋಡಿಯಂ ಕ್ಲೋರೈಡ್, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಸರಿಯಾಗಿ ಗಮನಿಸಿಕೊಳ್ಳಿ ಆ pH ಪೇಪರ್ನ ಬಣ್ಣ ಎಷ್ಟು ಬದಲಾಗಿದೆ ಅಂತ ಹೇಳಿ. ನೋಡಿ, ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ನಮಗೆ 3 ಅಂತ ಹೇಳಿದರೆ ಅದು ಆಮ್ಲೀಯ ಗುಣವನ್ನು ತೋರಿಸ್ತದೆ. ಸೋಡಿಯಂ ಹೈಡ್ರಾಕ್ಸೈಡ್ 12 ತೋರಿಸಿತು. ಹಾಗೆ ಸಿಟ್ರಿಕ್ ಆ್ಯಸಿಡ್ 4 ಅಥವಾ 5 ಆ ಬಣ್ಣ ತೋರಿಸ್ತಾ ಉಂಟು, ಆಮ್ಲೀಯ ಗುಣವನ್ನು ತೋರಿಸ್ತದೆ. ಸೋಡಿಯಂ ಬೈಕಾರ್ಬೋನೇಟ್ ಇದು 8 ಸಂಖ್ಯೆಯನ್ನು ತೋರಿಸ್ತದೆ, ಪ್ರತ್ಯಾಮ್ಲೀಯ ಗುಣವನ್ನು. ಹಾಗೆ ನೀರು ಅದು ತಟಸ್ಥವಾಗಿರ್ತದೆ, 7 ಬಣ್ಣ ತೋರಿಸ್ತದಲ್ವ ನಿಮಗೆ. 7 ಸಂಖ್ಯೆಯನ್ನು ಅಲ್ಲಿ ಯಾವ ಬಣ್ಣದಲ್ಲಿ ಉಂಟು ಆ ಬಣ್ಣ ತಟಸ್ಥ ದ್ರಾವಣವನ್ನು ತೋರಿಸ್ತದೆ ಮಕ್ಕಳೇ. ಸರಿ ಮಕ್ಕಳೇ, ಇಲ್ಲಿ ನಾನು ಕೆಲವೊಂದು ವಸ್ತುಗಳ ಅವುಗಳ pH ವ್ಯಾಲ್ಯೂ ಎಷ್ಟು ಅಂತ ಹೇಳಿ ನೋಡ್ಬೋದು. ನೋಡಿ, ಬ್ಯಾಟ್ರಿಯ pH ವ್ಯಾಲ್ಯೂ 0 ಆಗಿರ್ತದೆ, ಅಂದರೆ ಹೆಚ್ಚು ಪ್ರಬಲ ಆಮ್ಲೀಯ ಗುಣವನ್ನು ಹೊಂದಿರ್ತದೆ. ಹಾಗೆ ಇದು ನಮ್ಮ ದೇಹದಲ್ಲಿ ಜಠರ ರಸದಲ್ಲಿ ಉತ್ಪತ್ತಿಯಾಗುವಂಥ ಹೈಡ್ರೋಕ್ಲೋರಿಕ್ ಆಮ್ಲ, ಅಲ್ಲೇ ಆಮ್ಲ ಏನಾಗಿದೆ ಅಂತ ಹೇಳಿದ್ರೆ ಪ್ರಬಲ ಗುಣವನ್ನು ಹೊಂದಿದೆ. ಹೈಡ್ರೋನಿಯಂ ಅಯಾನ್ ಅದು ಹೆಚ್ಚಿನ ಪ್ರಮಾಣದಲ್ಲಿ ಇರ್ತದೆ. ಇನ್ನು ನಿಂಬೆಹಣ್ಣು pH ವ್ಯಾಲ್ಯೂ ಅದರದ್ದು 2, ಇದು ಕೂಡ ಆಮ್ಲೀಯ ಗುಣವನ್ನು ತೋರಿಸ್ತದೆ. ವೈನ್ ಇದು ಕೂಡ ಆಮ್ಲೀಯ ಗುಣ. ಬಾಳೆಹಣ್ಣು ಇದು ಕೂಡ 4 pH ವ್ಯಾಲ್ಯೂ ಇದರದ್ದು, ಇದು ಕೂಡ ಆಮ್ಲೀಯ ಗುಣವನ್ನು ತೋರಿಸ್ತದೆ. ಹಾಗೆ ಬ್ಲ್ಯಾಕ್ ಕಾಫಿ ಇದು ಕೂಡ ಆಮ್ಲೀಯ ಗುಣವನ್ನು ತೋರಿಸ್ತದೆ. ಹಾಲು ಇದು ತಟಸ್ಥದ ಹತ್ತಿರ ಉಂಟು, ಹಾಗಾಗಿ ಈ ಆಮ್ಲೀಯ ಗುಣವೇ ಇರುವಂಥದ್ದು ಇದರಲ್ಲಿ. ಇನ್ನು ಪ್ಯೂರ್ ವಾಟರ್ ಆಸವಿತ ನೀರು ಇದು ತಟಸ್ಥವಾಗಿರ್ತದೆ. ಇನ್ನು ರಕ್ತ ಪ್ರತ್ಯಾಮ್ಲೀಯ ಗುಣವನ್ನು ತೋರಿಸ್ತದೆ. ಆ OH- ಅಯಾನುಗಳ ಸಂಖ್ಯೆ ಇದರಲ್ಲಿ ಕಡಿಮೆ ಇರ್ತದೆ. OH- ಅಯಾನುಗಳ ಸಂಖ್ಯೆ ಹೆಚ್ಚಾದಂತೆ ಮಕ್ಕಳೇ 14 ಹತ್ರ ಬಂದರೆ ಅವುಗಳು ಪ್ರಬಲ ಪ್ರತ್ಯಾಮ್ಲ ಆಗಿರ್ತದೆ. ಎಗ್ ವೈಟ್ ಅದು ಪ್ರತ್ಯಾಮ್ಲ ಗುಣವನ್ನು ಹೊಂದಿರ್ತದೆ. ಇನ್ನು ಹೌಸ್ ಹೋಲ್ಡ್ ಬ್ಲೀಚ್ ಇದು ಕೂಡ ಏನಾಗಿದೆ, ಪ್ರತ್ಯಾಮ್ಲವಾಗಿದೆ. ಹಾಗೆ ಹೇರ್ ರಿಮೂವರ್ ಇದು ಕೂಡ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿದೆ. ಓವನ್ ಕ್ಲೀನರ್ ಇದು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿದೆ. ಡ್ರೈನ್ ಕ್ಲೀನರ್ ಅಂತ ಹೇಳಿ ಅದು ಕೂಡ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರುವಂಥದ್ದು, ಅದು ಪ್ರಬಲವಾಗಿರ್ತದೆ. ಇಲ್ಲಿ ಪ್ರಬಲ ಆಮ್ಲ ಅಂತ ಹೇಳಿದರೆ ಡ್ರೈನ್ ಕ್ಲೀನರ್ ಅಂತ ಹೇಳಿ ಉಂಟಲ್ವ, ಅದು ಪ್ರಬಲ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿದೆ. ಬ್ಯಾಟರಿ ಆ್ಯಸಿಡ್ ಏನು ಉಂಟು ಅದು ಪ್ರಬಲ ಆಮ್ಲೀಯ ಗುಣವನ್ನು ಹೊಂದಿರ್ತದೆ. ಮಿಲ್ಕ್ ಅಂತ ಹೇಳಿದ್ರೆ ಅಲ್ಲಿ ಅದು ದುರ್ಬಲ ಆಮ್ಲೀಯ ಗುಣವನ್ನು ಹೊಂದಿರ್ತದೆ. ಹಾಗೆ ಬ್ಲಡ್ ದುರ್ಬಲ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರ್ತದೆ. ಸರಿ ಮಕ್ಕಳೇ, ಇನ್ನು ನಮ್ಮ ದೈನಂದಿನ ಜೀವನದಲ್ಲಿ ಈ pHನ ಮಹತ್ವ, pH ವ್ಯಾಲ್ಯೂ ಕಡಿಮೆ ಆದಂತೆ ಆಮ್ಲೀಯ ಗುಣವನ್ನು ತೋರಿಸ್ತದೆ ಅಂತ ಹೇಳಿದೆ. ಮುಖ್ಯವಾಗಿ ಮಳೆನೀರು ಆಮ್ಲೀಯ ಪ್ರಮಾಣ, ಮಳೆನೀರಿನಲ್ಲಿ ಆಮ್ಲೀಯ ಪ್ರಮಾಣ ಜಾಸ್ತಿ ಆದಂತೆ ಆಮ್ಲ ಮಳೆಗೆ ಕಾರಣ ಆಗ್ತದೆ ಅಲ್ವಾ. ಆಮ್ಲ ಮಳೆ ಅಂತ ಹೇಳಿದ್ರೆ ಏನು? ವಾತಾವರಣದಲ್ಲಿ ಮಾಲಿನ್ಯಕಾರಕ ಅನಿಲಗಳು ಹೆಚ್ಚಾದಾಗ ಈ ಅನಿಲಗಳು ನೀರಿನ ಜೊತೆ ಸೇರಿದಾಗ ಆಮ್ಲ ಮಳೆ ಉಂಟಾಗ್ತದೆ. ಅದಕ್ಕೆ ಮುಖ್ಯ ಕಾರಣ ಯಾವುದೆಲ್ಲ ಅಂತ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್ ಇವು ಮಳೆ ನೀರಿನ ಹನಿಗಳಲ್ಲಿ ವಿಲೀನವಾಗಿ ಕ್ರಮವಾಗಿ ಕಾರ್ಬೋನಿಕ್ ಆಮ್ಲ ಆಗಿರ್ಬೋದು, ಸಲ್ಫ್ಯೂರಿಕ್ ಆಮ್ಲ ಹಾಗೆ ನೈಟ್ರಿಕ್ ಆಮ್ಲವಾಗಿ ಮಳೆ ನೀರಾಗಿ ಆಮ್ಲೀಯವಾಗಿರ್ತದೆ ಮಕ್ಕಳೇ. ಈ ಆಮ್ಲ ಮಳೆಯಿಂದ ಕಟ್ಟಡಗಳಿಗಿರ್ಬೋದು ಅಥವಾ ಐತಿಹಾಸಿಕ ಸ್ಮಾರಕಗಳಿಗಿರ್ಬೋದು ಹಾನಿಯುಂಟು ಮಾಡ್ತದೆ, ಅದು ಕೊರೀತದೆ. ಹಾಗೆ ಸಸ್ಯಗಳಿಗೆ, ಪ್ರಾಣಿಗಳಿಗೆ ಕೂಡ ಹಾನಿಯುಂಟು ಮಾಡ್ತದೆ. ಪ್ರಾಣಿಗಳಿಗೆ ಚರ್ಮದ ಕ್ಯಾನ್ಸರ್ ಅಂತಹ ರೋಗಗಳು ಬರ್ತದೆ. ಇನ್ನು ಜಲಚರ ಜೀವಿಗಳಿಗೂ ಕೂಡ ಸಂತಾನೋತ್ಪತ್ತಿ, ಸಂತಾನಹೀನತೆ
ಗೆ ಕಾರಣವಾಗ್ತದೆ ಮಕ್ಕಳೇ. ಈ ಆಮ್ಲ ಮಳೆ ಉಂಟಾಗಲಿಕ್ಕೆ ಆ ಮಳೆ ನೀರಿನ pH ಮೌಲ್ಯ ಎಷ್ಟು ಅಂತ ಹೇಳಿದ್ರೆ 5.6ಕ್ಕಿಂತ ಕಡಿಮೆ ಆದಾಗ ಅದನ್ನು ನಾವು ಆಮ್ಲ ಮಳೆ ಅಂತ ಕರಿತೇವೆ. ಗಮನಿಸಿಕೊಳ್ಳಿ, ಆಮ್ಲ ಮಳೆ ಅಂತ ಹೇಳಿದೆ ಮಳೆ ನೀರಿನ pH ಮೌಲ್ಯ 5.6ಕ್ಕಿಂತ ಕಡಿಮೆ ಆದಾಗ ಆ ಮಳೆಯನ್ನು ನಾವು ಆಮ್ಲ ಮಳೆ ಅಂತ ಕರಿತೇವೆ ಮಕ್ಕಳೇ. ಇನ್ನು ನಾವು ಆಹಾರ, ಎಲ್ಲರಿಗೂ ಆಹಾರ ಬೇಕಲ್ವಾ? ಆಹಾರ ಬೆಳಿಬೇಕಿದ್ರೆ ವ್ಯವಸಾಯ ಮಾಡುವವರು ರೈತ ಮಣ್ಣಿನ ಗುಣಮಟ್ಟವನ್ನು ನೋಡಿಕೊಂಡು ಅವನು ಬೇಸಾಯ ಮಾಡ್ತಾನೆ. ಈ ಬೇಸಾಯ ಮಾಡುವಾಗ ಅವನು ಹೆಚ್ಚು ಲಾಭವನ್ನು ಕೂಡ ಪಡ್ಕೊಳ್ಳಿಕ್ಕೆ ನೋಡ್ತಾನೆ. ಹೆಚ್ಚು ಲಾಭ ಆಗಬೇಕಿದ್ರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ರಸಗೊಬ್ಬರಗಳ ಅತಿಯಾದ ಬಳಕೆ ಮಾಡ್ತಾರೆ. ಈ ರಸಗೊಬ್ಬರಗಳ ಅತಿಯಾದ ಬಳಕೆಯು ಮಣ್ಣನ್ನು ಆಮ್ಲೀಯವಾಗಿಸ್ತದೆ ಮಕ್ಕಳೇ. ಮಣ್ಣು ಅತಿಯಾಗಿ ಆಮ್ಲೀಯವಾದರೂ ಅಥವಾ ಅತಿಯಾಗಿ ಪ್ರತ್ಯಾಮ್ಲೀಯ ಆದರೂ ಕೂಡ ಸಸ್ಯಗಳು ಚೆನ್ನಾಗಿ ಬೆಳೆಯುವುದಿಲ್ಲ. ಮಣ್ಣು ಅತಿಯಾಗಿ ಆಮ್ಲೀಯವಾದಾಗ ಅದಕ್ಕೆ ಸುಟ್ಟ ಸುಣ್ಣ ಅಂದರೆ ಕ್ಯಾಲ್ಶಿಯಂ ಆಕ್ಸೈಡ್ ಅಥವಾ ಸುಣ್ಣದ ತಿಳಿ ನೀರು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಂತ ಹೇಳ್ತೇವೆ, ಇಂತಹ ಪ್ರತ್ಯಾಮ್ಲಗಳನ್ನು ಸೇರಿಸಿ ಅದನ್ನೇನು ಮಾಡ್ತಾರೆ, ತಟಸ್ಥಗೊಳಿಸ್ತಾರೆ. ಹಾಗೆ ಮಣ್ಣು ಪ್ರತ್ಯಾಮ್ಲೀಯವಾದಾಗ ಅದಕ್ಕೆ ಸಾವಯವ ವಸ್ತುಗಳನ್ನು ಸೇರಿಸ್ತಾರೆ. ಸಾವಯವ ವಸ್ತುಗಳು ಆಮ್ಲವನ್ನು ಬಿಡುಗಡೆ ಮಾಡಿ ಮಣ್ಣಿನ ಪ್ರತ್ಯಾಮ್ಲೀಯ ಗುಣವನ್ನು ತಟಸ್ಥಗೊಳಿಸ್ತಾರೆ. ಈ ರೀತಿ ರೈತ ತನ್ನ ಹೊಲದಲ್ಲಿ ಮಣ್ಣಿನ ಗುಣವನ್ನು ನೋಡಿಕೊಂಡು ಬೇಸಾಯ ಮಾಡ್ತಾನೆ. ಆದರೆ ಈ ಆಮ್ಲೀಯ ಗುಣ ಹೊಂದಿದ ಅಥವಾ ಪ್ರತ್ಯಾಮ್ಲೀಯ ಗುಣ ಹೊಂದಿದ ಎನ್ನುವುದನ್ನು ಅವನು ಟೆಸ್ಟ್ ಮಾಡೋದ್ರ ಮೂಲಕ ಕಂಡುಹಿಡಿದು ನಂತರ ಅದಕ್ಕೆ ಬೇಕಾದಂತಹ ಏನು ಸುಟ್ಟ ಸುಣ್ಣ ಹಾಕಬೇಕಾ ಅಥವಾ ಸಾವಯವ ವಸ್ತುಗಳನ್ನು ಸೇರಿಸಬೇಕೋ ಎನ್ನುವುದನ್ನು ಅಂದಾಜು ಮಾಡಿಕೊಳ್ಳುತ್ತಾನೆ. ಅಲ್ಲಿರುವಂಥ ಮಣ್ಣು ಆಮ್ಲೀಯ ಗುಣ ಹೊಂದಿದ ಅಥವಾ ಪ್ರತ್ಯಾಮ್ಲೀಯ ಗುಣ ಹೊಂದಿದ ಅಂತ ಹೇಳೋದಕ್ಕೆ ಒಂದು ಪ್ರಯೋಗದ ಮೂಲಕ ನಾವು ನೋಡಿಕೊಳ್ಳುವ ಮಕ್ಕಳೇ. ಈ ಪ್ರಯೋಗದಲ್ಲಿ 2 ರೀತಿಯ ಮಣ್ಣು ತಗೊಂಡಿದೆ. ಒಂದು ಗಾರ್ಡನ್ ಸಾಯಿಲ್, ಇನ್ನೊಂದು ರೋಡ್ ಸೈಡ್ನ ಮಣ್ಣನ್ನು ತಗೊಂಡಿದೆ. ಫಸ್ಟಿಗೆ ಗಾರ್ಡನ್ ಸಾಯಿಲನ್ನು ತಗೊಂಡು ಒಂದು ಬೀಕರಿಗೆ ತಗೊಳ್ಬೇಕು. ತಗೊಂಡ ನಂತರ ಅದಕ್ಕೆ ಡಿಸ್ಟಿಲ್ಡ್ ವಾಟರ್ ಹಾಕಬೇಕು. ಡಿಸ್ಟಿಲ್ಡ್ ವಾಟರ್ ಯಾಕಂತ ಹೇಳಿದ್ರೆ ಅದು ತಟಸ್ಥವಾಗಿರ್ತದೆ. ಹಾಗಾಗಿ ಆ ಮಣ್ಣಿನ ಗುಣ ಬದಲಾಗೋದಿಲ್ಲ. ಮಣ್ಣಿನಲ್ಲಿ ಯಾವ ಆಮ್ಲೀಯ ಗುಣ ಇದ್ದರೂ ಅಥವಾ ಪ್ರತ್ಯಾಮ್ಲೀಯ ಗುಣ ಇದ್ದರೂ ಅದು ಅದೇ ರೀತಿಯಾಗಿ ಇರ್ತದೆ. ನೆಕ್ಸ್ಟ್ ಅದನ್ನು ಸ್ವಲ್ಪ ಗ್ಲಾಸ್ ರಾಡಿಂದ ಕಲಕಬೇಕು ಮಕ್ಕಳೇ. ಗಮನಿಸಿಕೊಳ್ಳಿ ಸರಿಯಾಗಿ ವಿಡಿಯೋವನ್ನು. ಚೆನ್ನಾಗಿ ಕಲಕಿದಾಗ ಆ ರೀತಿ ಆಗ್ತದೆ. ನಂತರ ರೋಡ್ ಸೈಡ್ ಇರುವಂತಹ ಮಣ್ಣನ್ನು ತೆಗೆದುಕೊಂಡಿದ್ದಾರೆ, ಅದನ್ನು ಕೂಡ ಬೀಕರಿಗೆ ಹಾಕಿ ಬೀಕರಿಗೆ ಡಿಸ್ಟಿಲ್ಡ್ ವಾಟರನ್ನು ಹಾಕಿ ಚೆನ್ನಾಗಿ ಗ್ಲಾಸ್ ರಾಡಿಂದ ಕಲಕಬೇಕು. ಈಗ 2 ದ್ರಾವಣಗಳು ನಮಗೆ ಸಿಕ್ಕಿದೆ ಅಲ್ವಾ? ಈಗ ಅದರಲ್ಲಿ ಮಣ್ಣು ಕೂಡ ಇರ್ತದೆ ಅಲ್ವಾ? ಮರಳು ಅದು ಮಿಶ್ರಣ ಹೊಂದುವುದಿಲ್ಲ, ಕರಗುವುದಿಲ್ಲ ನೀರಿನಲ್ಲಿ ಅಲ್ವಾ? ಈಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಫಿಲ್ಟರ್ ಪೇಪರನ್ನು ನೋಡಿರಿ. ಫಿಲ್ಟರ್ ಪೇಪರನ್ನು ಆಲಿಕೆಯ ಮೇಲ್ಗಡೆ ಇಟ್ಟಿದ್ದಾರೆ. ನಂತರ ಆ ಆಲಿಕೆಯನ್ನು ಒಂದು ಫನಲಿಗೆ ಜೋಡಿಸಿದ್ದಾರೆ. ನಂತರ ಆ ಫಿಲ್ಟರ್ ಪೇಪರ್ ಮೂಲಕ ಅದನ್ನು ಮಣ್ಣಿನ ನೀರನ್ನು ಸೋಸಬೇಕು. ಸೋಸಿದಾಗ ಕರಗದೆ ಉಳಿದಂಥ ಮಣ್ಣು ಏನಾಗ್ತದೆ ಅಂತ ಹೇಳಿದರೆ ಫಿಲ್ಟರ್ ಪೇಪರ್ನಲ್ಲಿ ಉಳಿತದೆ. ದ್ರಾವಣ ಏನಾಗ್ತದೆ, ಕೆಳಗೆ ಶೇಖರಣೆ ಆಗ್ತದೆ ಟೆಸ್ಟ್ ಟ್ಯೂಬಲ್ಲಿ. ಇನ್ನೊಂದು ಫನಲಿಗೂ ಅದೇ ರೀತಿ ಫಿಲ್ಟರ್ ಪೇಪರನ್ನು ಜೋಡಿಸಬೇಕು. ನಂತರ ಆ ಫನಲನ್ನು ಒಂದು ಟೆಸ್ಟ್ ಟ್ಯೂಬ್ ಒಳಗಡೆ ಹಾಕಬೇಕು. ನಂತರ ಅದೇ ರೀತಿಯಾಗಿ ಅದನ್ನು ಕೂಡ ಯಾವುದೋ ರೋಡ್ ಸೈಡ್ ಸಾಯಿಲ್ ಏನೋ ನೀರಿಗೆ ಮಿಶ್ರಣ ಮಾಡಿದ್ದೇವಲ್ವ, ಅದನ್ನು ಕೂಡ ಆ ಟೆಸ್ಟ್ ಟ್ಯೂಬಿಗೆ ಫನಲಿಗೆ ಹಾಕಬೇಕು. ನಂತರ ನಮಗಲ್ಲಿ ದ್ರಾವಣ ಸಿಕ್ಕಿತ್ತು. pH ಪೇಪರನ್ನು ತಗೊಳ್ಬೇಕು. 2 pH ಪೇಪರನ್ನು ತಗೊಳ್ಬೇಕು.
ಪಿ ಎಚ್ ಪೇಪರ್ನ ಬಣ್ಣ ನೋಡಿಕೊಳ್ಳಿ, ಒಂದೇ ರೀತಿಯಾಗಿ ಉಂಟಲ್ವ, ಎರಡೂ ಕೂಡ ಸರಿ. ಈಗ ಅದಕ್ಕೆ ಫಸ್ಟಿಗೆ ಗಾರ್ಡನ್ ಸಾಯಿಲಿಂದ ಸ್ವಲ್ಪ ದ್ರಾವಣವನ್ನು ತೆಗೆದುಕೊಂಡು ಪಿ ಎಚ್ ಪೇಪರ್ನಕ್ಕೆ ಹಾಕಬೇಕು. ಅದರ ಬಣ್ಣದಲ್ಲಿ ವ್ಯತ್ಯಾಸ ಆಯಿತಾ ಮಕ್ಕಳೇ? ಇನ್ನು ರೋಡ್ ಸೈಡ್ ಸಾಯಿಲ್ ಏನುಂಟು ಅದರ ದ್ರಾವಣದಿಂದ ಸ್ವಲ್ಪ ದ್ರಾವಣವನ್ನು ತೆಗೆದುಕೊಂಡು ಪಿ ಎಚ್ ಪೇಪರಿಗೆ ಹಾಕಬೇಕು. ಸ್ವಲ್ಪ ಹೊತ್ತು ಗಮನಿಸಿದಾಗ ನಿಮಗೆ ಪಿ ಎಚ್ ಪೇಪರ್ನ ಬಣ್ಣದಲ್ಲಿ ವ್ಯತ್ಯಾಸ ಆಗುವುದನ್ನು ಕಾಣಬಹುದು. ಯಾವ ರೀತಿ ವ್ಯತ್ಯಾಸ ಆಯಿತು? ಗಾರ್ಡನ್ ಸಾಯಿಲ್ ಹೇಗುಂಟು, ರೋಡ್ ಸೈಡ್ ಸಾಯಿಲ್ ಹೇಗುಂಟು? ತಿಳಿ ಹಸಿರು ಬಣ್ಣದಲ್ಲಿ ಯಾವುದೋ ಗಾರ್ಡನ್ ಸಾಯಿಲ್ ಉಂಟು, ಸ್ವಲ್ಪ ಕಡು ಹಸಿರು ಬಣ್ಣದಲ್ಲಿ ರೋಡ್ ಸೈಡ್ನ ಮಣ್ಣು ಉಂಟು ಅಲ್ವಾ? ಈ ತಿಳಿ ಹಸಿರು ಪ್ರತ್ಯಾಮ್ಲೀಯ ಗುಣವನ್ನು ತೋರಿಸ್ತದೆ ನೋಡಿ. ನೈಸರ್ಗಿಕ ಸೂಚಕವನ್ನು ಅದಕ್ಕೆ ಹಾಕಿದಾಗ ಆ ಎರಡು ಮಣ್ಣುಗಳ ದ್ರಾವಣ ಏನು ಉಂಟು ಅದು ಬಣ್ಣ ಬದಲಾಗಿದೆ ಅಲ್ವಾ? ಇಲ್ಲಿ ಮಕ್ಕಳೇ ತಿಳಿ ಹಸಿರು ನೋಡಿ 7 8 ಅದರ ಹತ್ರ ಉಂಟು. ಇದು ದುರ್ಬಲ ಪ್ರತ್ಯಾಮ್ಲೀಯ ಗುಣವನ್ನು ತೋರಿಸ್ತದೆ. ಆ ಮಣ್ಣಿನಲ್ಲಿ ದುರ್ಬಲ ಪ್ರತ್ಯಾಮ್ಲ ಹೊಂದಿರ್ತದೆ, ಯಾವುದು ಗಾರ್ಡನ್ ಸಾಯಿಲ್. ಅದೇ ರೋಡ್ ಸೈಡ್ನ ಮಣ್ಣಲ್ಲಿ ಅದು ಸ್ವಲ್ಪ ಡಾರ್ಕ್ ಗ್ರೀನಲ್ಲಿ ಉಂಟಲ್ವಾ, ನೀಲಿಗೆ ಹತ್ತಿರ ಉಂಟು. ಹಾಗಾಗಿ ಇದು ಸ್ವಲ್ಪ ಗಾರ್ಡನ್ ಸಾಯಿಲ್ಗಿಂತ ಹೆಚ್ಚು ಪ್ರಬಲವಾಗಿರ್ತದೆ. ಆದರೆ ಪ್ರತ್ಯಾಮ್ಲೀಯ ಗುಣವನ್ನೇ ಎರಡೂ ಕೂಡ ಹೊಂದಿರ್ತದೆ. ಈಗ ಏನು ಮಾಡಬೇಕು? ಅದನ್ನೇನಾದರೂ ಅಲ್ಲಿ ಏನಾದರೂ ಸಸ್ಯಗಳನ್ನು ಬೆಳೆಸಬೇಕು ಅಂತ ಇದ್ದರೆ ಅಲ್ಲಿ ಸಾವಯವ ವಸ್ತುಗಳನ್ನು ಸೇರಿಸಬೇಕು. ಸಾವಯವ ವಸ್ತುಗಳು ಆಮ್ಲವನ್ನು ಬಿಡುಗಡೆ ಮಾಡಿ ಮಣ್ಣಿನ ಪ್ರತ್ಯಾಮ್ಲೀಯ ಗುಣವನ್ನು ಏನು ಮಾಡ್ತದೆ? ತಟಸ್ಥಗೊಳಿಸ್ತದೆ. ಈ ರೀತಿ ರೈತರು ತಮ್ಮ ಹೊಲದಲ್ಲಿ ಬೇಸಾಯ ಮಾಡುವ ಮೊದಲು ಮಣ್ಣಿನ ಪಿ ಎಚ್ ವ್ಯಾಲ್ಯೂವನ್ನು ಕಂಡು ಹಿಡಿದುಕೊಂಡು ಅದಕ್ಕೆ ಬೇಕಾದಂಥ ಕ್ರಮಗಳನ್ನು ಮುಂದೆ ಮಾಡಿಕೊಂಡು ಬೆಳೆಯನ್ನು ಬೆಳೆಸ್ತಾರೆ ಮಕ್ಕಳೇ. ಮುಂದೆ ಮಕ್ಕಳೇ ನೀವೆಲ್ಲರೂ ಕೇಳಿರ್ಬೋದು ಅಸಿಡಿಟಿ ಉಂಟಾಗಿದೆ ಅಂತ ಹೇಳಿ. ಯಾವಾಗ ಅಸಿಡಿಟಿ ಉಂಟಾಗುವಂಥದ್ದು? ಹೆಚ್ಚಾಗಿ ತಿಂದಾಗ ಅಲ್ವಾ, ಅಥವಾ ನಮ್ಮ ದೇಹದಲ್ಲಿ ಸರಿಯಾಗಿ ತಿನ್ನಂಥ ಆಹಾರ ಸರಿಯಾಗಿ ಜೀರ್ಣವಾಗದೇ ಇದ್ದಾಗ, ಅಥವಾ ಜಠರದಲ್ಲಿನ ಅತಿಯಾದ ಆಮ್ಲ ಉತ್ಪತ್ತಿ ಆಗ್ತದೆ. ಇದು ಕೂಡ ಅಜೀರ್ಣವನ್ನು ಉಂಟು ಮಾಡ್ತದೆ. ಆಗ ಏನಾಗ್ತದೆ? ದೇಹದಲ್ಲಿ ಅಜೀರ್ಣ ನೋವುಕಾರಕ ಉಂಟು ಮಾಡ್ತದೆ. ಹಾಗೆ ಉರಿ ಬರ್ತದೆ, ಹೊಟ್ಟೆ ಉರಿ ಬರ್ತದೆ, ನೋವಿನಿಂದ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಇದಕ್ಕೆ ಏನು ಮಾಡಬೇಕು? ಈ ಅಜೀರ್ಣವನ್ನು ಶಮನಗೊಳಿಸಬೇಕು ಅಂತ ಹೇಳಿದ್ರೆ ಇದಕ್ಕೆ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, ಮೆಗ್ನೀಷಿಯಂ ಹಾಲಿನಂತಹ ಆಮ್ಲರೋಧಕ ಅಥವಾ ಆಮ್ಲಶಾಮಕ ಅಂತ ಹೇಳ್ತೇವೆ, ಆ್ಯಂಟಾಸಿಡ್ಗಳನ್ನು ನಾವು ಸೇವಿಸಬೇಕು. ಆಗ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಉತ್ಪತ್ತಿಯಾದಂತಹ ಹೆಚ್ಚಾದಂಥ ಆಮ್ಲವನ್ನು ಇದೇನು ಮಾಡ್ತದೆ? ಆಮ್ಲರೋಧಕ ತಟಸ್ಥಗೊಳಿಸ್ತದೆ. ಯಾಕಂತ ಹೇಳಿದ್ರೆ ಅದು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರ್ತದೆ. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಇರ್ಬೋದು, ಅಥವಾ ಅದನ್ನು ಮೆಗ್ನೀಷಿಯಂ ಹಾಲು ಅಂತ ಹೇಳ್ತಾರೆ, ಅಥವಾ ಈನೋ ಎಲ್ಲ ಕುಡಿತಾರಲ್ವ ಅಸಿಡಿಟಿ ಆದಾಗ. ಯಾಕಂತ ಹೇಳಿದ್ರೆ ಅದರಲ್ಲಿ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರ್ತದೆ. ಅದು ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಸೇರಿದಾಗ ತಟಸ್ಥ ಆಗ್ತದೆ. ನಮಗೆ ಹೊಟ್ಟೆ ಏನು ನೋವು ಅದು ಕಡಿಮೆ ಆಗ್ತದೆ. ಈ ರೀತಿ ನಮ್ಮ ದೇಹದಲ್ಲಿ ಕೂಡ ಪಿ ಎಚ್ನ ವ್ಯಾಲ್ಯೂ ಕಡಿಮೆ ಆದಾಗ ಆಮ್ಲದ ಪ್ರಮಾಣ ಹೆಚ್ಚಾಗ್ತದೆ. ಅಲ್ಲಿ ಅದನ್ನು ತಟಸ್ಥಗೊಳಿಸಬೇಕಾದ್ರೆ ಅದಕ್ಕೆ ಪ್ರತ್ಯಾಮ್ಲವನ್ನು ತೆಗೆದುಕೊಳ್ಬೇಕಾಗ್ತದೆ. ಆ ಪ್ರತ್ಯಾಮ್ಲಗಳನ್ನು ನಾವು ಆಮ್ಲಶಾಮಕಗಳು ಅಥವಾ ಆ್ಯಂಟಾಸಿಡ್ ಅಂತ ಹೇಳ್ತೇವೆ ಮಕ್ಕಳೇ. ಮುಂದೆ ಮಕ್ಕಳೇ ನಮ್ಮ ಹಲ್ಲು ಎಲ್ರಿಗೂ ಚೆನ್ನಾಗಿ ಕಾಣಬೇಕು ಅಂತ ಹೇಳಿ ಆಸೆ ಅಲ್ವಾ? ಆದರೆ ಕೆಲವರ ಹಲ್ಲು ಏನಾಗ್ತದೆ ಅಂತ ಹೇಳಿದ್ರೆ ಸವೆತಕ್ಕೆ ಒಳಗಾಗ್ತದೆ. ಇದು ಯಾಕೆ ಹೀಗೆ? ಕಾರಣ ಏನು ಅಂತ ಹೇಳಿದ್ರೆ ಹಲ್ಲಿನ ಪಿ ಎಚ್ ವ್ಯಾಲ್ಯೂ ಕಡಿಮೆ ಆದಾಗ, ಆ ಪಿ ಎಚ್ ವ್ಯಾಲ್ಯೂ 5.5ಕ್ಕಿಂತ ಕಡಿಮೆ ಆದಾಗ ಹಲ್ಲು ಸವೆತಕ್ಕೆ ಒಳಗಾಗ್ತದೆ. ಅದು ಹೇಗೆ ಅಂತ ಹೇಳಿದ್ರೆ ಮುಖ್ಯವಾಗಿ ನಮ್ಮ ಹಲ್ಲಿನ ರಚನೆ ಹೇಗೆ ಆಗಿದೆ ಅಂತ ಹೇಳಿದ್ರೆ ಕ್ಯಾಲ್ಶಿಯಂ ಹೈಡ್ರಾಕ್ಸಿ ಅಪಟೈಟ್ನಿಂದ, ಅಂದರೆ ಕ್ಯಾಲ್ಶಿಯಂ ಫಾಸ್ಫೇಟ್ನ ಒಂದು ಸ್ಫಟಿಕ ರೂಪ ಆಗಿರ್ತದೆ. ಈ ಕ್ಯಾಲ್ಶಿಯಂ ಹೈಡ್ರಾಕ್ಸಿ ಅಪಟೈಟ್ನಿಂದ ಮಾಡಲ್ಪಟ್ಟಿರುವಂತಹ ಹಲ್ಲಿನ ಎನಾಮಲ್
ನಮ್ಮ ದೇಹದಲ್ಲಿನ ಅತ್ಯಂತ ಕಠಿಣ ವಸ್ತುವಾಗಿದೆ. ಇದು ನೀರಿನಲ್ಲಿ ವಿಲೀನವಾಗುವುದಿಲ್ಲ. ಯಾವುದು? ಕ್ಯಾಲ್ಶಿಯಂ ಹೈಡ್ರಾಕ್ಸಿ ಅಪಟೇಟ್. ಇದು ಯಾವಾಗ ವಿಲೀನ ಆಗ್ತದೆ ಅಂತ ಹೇಳಿದ್ರೆ, ಆಮ್ಲೀಯ ಪ್ರಮಾಣ ಹೆಚ್ಚಾದಾಗ ಅವು ಅದರಲ್ಲಿ ಕೊರೀತದೆ. ಇದು ನಮ್ಮ ಬಾಯಿಯಲ್ಲಿ ಯಾವಾಗ ಆಗ್ತದೆ ಅಂತ ಹೇಳಿದ್ರೆ, ನಾವು ಮುಖ್ಯವಾಗಿ ಈ ವಿಡಿಯೋವನ್ನು ನೋಡಿಕೊಳ್ಳೋ ಮಕ್ಕಳೇ, ಈ ವ್ಯಕ್ತಿ ಆಹಾರವನ್ನು ತಿಂತಾನೆ. ಆಹಾರವನ್ನು ತಿಂದಾಗ ಕೆಲವೊಮ್ಮೆ ಹಲ್ಲಿನ ಅಡಿಯಲ್ಲಿ ಸಿಕ್ಕಿಕೊಳ್ಳುತ್ತದೆ ಅಲ್ವಾ? ಆ ಸಿಕ್ಕಿಕೊಂಡಾಗ ಏನಾಗ್ತದೆ ಅಂತ ಹೇಳಿದ್ರೆ, ಅಲ್ಲಿರುವಂತಹ ಬ್ಯಾಕ್ಟೀರಿಯಾಗಳು ಅದನ್ನು ವಿಘಟನೆಗೊಳಿಸ್ತದೆ. ವಿಘಟನೆಗೊಳಿಸುವುದಲ್ಲದೆ ಅದೇನು ಮಾಡ್ತದೆ ಅಂತ ಹೇಳಿದ್ರೆ, ಆಮ್ಲವನ್ನು ಕೂಡ ಉತ್ಪತ್ತಿ ಮಾಡ್ತದೆ. ಈ ಆಮ್ಲಗಳು ಆ ಹಲ್ಲಿನ ಮೇಲ್ಪದರದಲ್ಲಿ ಉಂಟಾಗ್ತದೆ, ಎನಮಲ್ನಲ್ಲಿ. ಅದು ನಿಮಗೆ ಕಲರ್ ಚೇಂಜ್ ಆಗೋದೆಲ್ಲ ಗೊತ್ತಾಗ್ಬೋದು. ಹಲ್ಲಿನ ಮೇಲ್ಪದರದಲ್ಲಿ ಯೆಲ್ಲೋಯಿಶ್ ಬಂದಾಗ, ಯೆಲ್ಲೋ ಕಲರಲ್ಲಿ ಬಂದಾಗ ಅವೇನಾಗ್ತದೆ ಅಂತ ಹೇಳಿದ್ರೆ, ಆಮ್ಲೀಯ ಪ್ರಮಾಣ ಹೆಚ್ಚಾಗ್ತದೆ. ಅದು ಅದನ್ನು ಕೊರಿಲಿಕ್ಕೆ ಶುರು ಮಾಡ್ತದೆ. ಕೊರಿಯೋದಂತ ಹೇಳಿದ್ರೆ ಆ ಎನಮಲ ಆಮ್ಲೀಯದಲ್ಲಿ ಕರಗುವಂಥದ್ದು. ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನಾವು ಸರಿಯಾಗಿ ಬ್ರಷ್ ಮಾಡಬೇಕಾಗ್ತದೆ. ಬ್ರಷ್ ಮಾಡುವಾಗ ಆ ಟೂತ್ ಪೇಸ್ಟ್ನಲ್ಲಿ ಕ್ಯಾಲ್ಶಿಯಂ, ಪೊಟ್ಯಾಷಿಯಮ್ಗೆ ಫ್ಲೂರೈಡ್ ಈ ಕಂಟೆಂಟ್ಗಳು ಇರುವಂತಹ ಟೂತ್ ಪೇಸ್ಟನ್ನು ನಾವು ಬಳಸಿದಾಗ ಅವು ಆ ಆಮ್ಲೀಯ ಗುಣವನ್ನು ಹೋಗಲಾಡಿಸ್ತದೆ. ಯಾಕಂತ ಹೇಳಿದ್ರೆ ಈ ಕ್ಯಾಲ್ಶಿಯಂ ಆಗಿರ್ಬೋದು ಅಥವಾ ಫ್ಲೋರೈಡ್ ಆಗಿರ್ಬೋದು, ಇದು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರ್ತದೆ. ಹಾಗಾಗಿ ಬಾಯಿಯಲ್ಲಿರುವಂತಹ ಆ ಹಲ್ಲಿನ ಎಡೆಯಲ್ಲಿ ಏನು ಆಮ್ಲೀಯಗಳು ಹೊಂದಿದರೆ, ಆ pH ಅದರದ್ದು ವ್ಯಾಲ್ಯೂ ಕಡಿಮೆ ಇದ್ದರೆ ಅವುಗಳನ್ನು ಏನು ಮಾಡ್ಬೋದು ಅಂದರೆ ಹೆಚ್ಚು ಆಮ್ಲೀಯ ಗುಣವನ್ನು ಹೊಂದಿರ್ತದೆ. ನಾವು ಅದಕ್ಕೆ ಸರಿಯಾದಂಥ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರುವಂಥ ಟೂತ್ ಪೇಸ್ಟನ್ನು ಬಳಸಿದಾಗ ಪ್ರತ್ಯಾಮ್ಲೀಯ ಸೇರಿ ತಟಸ್ಥವಾಗ್ತದೆ. ನಮ್ಮ ಹಲ್ಲು ಕೂಡ ಕ್ಲೀನ್ ಆಗಿರ್ತದೆ. ಹಾಗಾಗಿ ಹಲ್ಲುಗಳನ್ನು ನಾವು ದಿನದಲ್ಲಿ 2 ಬಾರಿ ಆದರೂ ತೊಳೆದುಕೊಂಡು ಬ್ರಷ್ ಮಾಡಿಕೊಂಡು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಆಗ ಹಲ್ಲು ಕೂಡ ಸುರಕ್ಷಿತವಾಗಿರ್ತದೆ. ಇನ್ನು ಮಕ್ಕಳೇ, ಜೇನ್ನೊಣ ಅಥವಾ ಇರುವೆ ಕಚ್ಚಿದಾಗ ಏನಾಗ್ತದೆ? ಉರಿ ಬರ್ತದೆ, ನೋವಾಗ್ತದೆ, ಅಲ್ಲೇ ಗುಳ್ಳೆ ಎದ್ದೇಳ್ತದೆ ಅಲ್ವಾ? ಯಾಕೆ ಅದು? ಆ ಜೇನ್ನೊಣ ಕಡಿದಾಗ ಅಲ್ಲಿ ಕೂಡ ಒಂದು ಆಮ್ಲ ಬಿಡುಗಡೆ ಆಗ್ತದೆ ಮಕ್ಕಳೇ. ಅದು ಇರುವೆಯಲ್ಲಿ ಇರ್ತದೆ. ಆ ಆಮ್ಲ ಏನು ಅಂತ ಹೇಳಿದ್ರೆ ಮೆಥೆನಾಯಿಕ್ ಆಮ್ಲ ಅಥವಾ ಫಾರ್ಮಿಕ್ ಆ್ಯಸಿಡ್ ಅಂತ ಹೇಳ್ತೇವೆ. ಈ ಆಮ್ಲ ನಮ್ಮ ದೇಹಕ್ಕೆ ತಾಗಿದ ಕೂಡಲೇ ಅದು ಉರಿ ಉಂಟಾಗ್ತದೆ, ಅಲ್ಲೇ ಸ್ವಲ್ಪ ದಪ್ಪ ಕೂಡ ಆಗ್ತದೆ. ಇದನ್ನು ಕಡಿಮೆ ಮಾಡಬೇಕಿದ್ರೆ ನಾವೇನು ಮಾಡ್ಬೋದು? ಅದಕ್ಕೆ ಅಡುಗೆ ಸೋಡಾ ಅಥವಾ ಸತ್ವಿನ ಕಾರ್ಬೋನೇಟುಳ್ಳ ಕ್ಯಾಲಮೈನ್ ದ್ರಾವಣವನ್ನು ಉಜ್ಜೋದ್ರಿಂದ ಏನಾಗ್ತದೆ? ಇದು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರ್ತದೆ. ಅದು ಆಮ್ಲವನ್ನು ಪರಿಣಾಮವನ್ನು ತಟಸ್ಥಗೊಳಿಸ್ತದೆ. ಹಾಗಾಗಿ ಇರುವೆ ಆಗಿರ್ಬೋದು ಅಥವಾ ಯಾವುದು ಜೇನ್ನೊಣ ಕಚ್ಚಿದಾಗ ನೋವುಂಟಾದಾಗ ಅದಕ್ಕೆ ಅಡುಗೆ ಸೋಡಾ, ಒದ್ದೆ ಮಾಡಿದಂಥ ಅಡುಗೆ ಸೋಡವನ್ನು ಹಾಕಿದರೆ ಅಲ್ಲೇನಾಗ್ತದೆ? ಆ ನೋವು ಕಡಿಮೆ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲ ಸೇರಿದಾಗ ತಟಸ್ಥ ಆಗ್ತದೆ. ಹಾಗಾಗಿ ಆ ನೋವು ಕೂಡ ಶಮನ ಆಗ್ತದೆ ಮಕ್ಕಳೇ. ಇನ್ನು ನೀವು ನಿಮ್ಮ ತೋಟಕ್ಕೆ ಅಥವಾ ಗುಡ್ಡಕ್ಕೆ ಏನಾದರೂ ಹೋದಾಗ ಕೆಲವರಿಗೆ ತುರಿಕೆ ಗಿಡ ಮುಟ್ಟಿ ಏನಾಗ್ತದೆ? ಮೈಯಲ್ಲಿ ಬೊಬ್ಬೆ ಎದ್ದೇಳ್ತದೆ ಅಲ್ವಾ? ನೋಡಿ, ಚಿತ್ರದಲ್ಲಿ ಕಾಣ್ಬೋದು, ಆ ರೀತಿ ಕಾಣ್ತದೆ ಅಲ್ವಾ? ಅದರಲ್ಲಿ ಕೂಡ ಆ ತುರಿಕೆ ಗಿಡದ ಎಲೆಯಲ್ಲಿ ಕೂದಲಿನಂಥ ರಚನೆ ಇರ್ತದೆ, ಸಣ್ಣ ಸಣ್ಣ ಕೂದಲಿನಂಥ ರಚನೆ. ಇವು ನಮ್ಮ ಮೈಗೆ ಸೋಕಿದಾಗ ಅದರಲ್ಲಿ ಒಂದು ಆಮ್ಲೀಯ ಇರ್ತದೆ, ಮೆಥೆನಾಯಿಕ್ ಆಮ್ಲ. ಅದು ನಮ್ಮ ಮೈಗೆ ಸೋಕಿದಾಗ ಅಲ್ಲಿ ಕೂಡ ಏನಾಗ್ತದೆ? ಉರಿ ಉಂಟಾಗ್ತದೆ ಮಕ್ಕಳೇ. ಈ ಉರಿಯನ್ನು ಉಪಶಮನಗೊಳಿಸಬೇಕಿದ್ರೆ ಅದರ ಜೊತೆಗೆ ಡಾಕ್ ಗಿಡ ಅಂತ ಉಂಟು ನೋಡಿ. ತುರಿಕೆ ಗಿಡದ ಪಕ್ಕವೇ ಆ ಡಾಕ್ ಸಸ್ಯ ಉಂಟು, ಉದ್ದದ ಎಲೆ. ಇದು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರ್ತದೆ. ಈ ಎಲೆ ತುರಿಕೆ ಗಿಡದಲ್ಲೇ ಆಮ್ಲೀಯ ಗುಣ ಇರುತ್ತೆ, ಈ ಡಾಕ್ ಸಸ್ಯದಲ್ಲೇ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರುವಂಥ ಸಸ್ಯ ಆಗಿರ್ತದೆ. ಹಾಗಾಗಿ ಇದನ್ನು ನಾವು ಆ ತುರಿಕೆ ಗಿಡ ಮುಟ್ಟಿದ ಜಾಗಕ್ಕೆ ಹಚ್ಚಿದಾಗ, ಅದರ ರಸವನ್ನು ಹಿಂಡಿದಾಗ ಅದೇನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿಗೆ ಶಮನಗೊಳ್ಳುತ್ತದೆ. ಇಲ್ಲಿ ಕೂಡ ಆಮ್ಲ ಪ್ರತ್ಯಾಮ್ಲ ಎರಡೂ ಸೇರಿದಾಗ
ತಟಸ್ಥ ಆಗ್ತದೆ, ನೋವು ಕೂಡ ನಮಗೆ ಕಡಿಮೆ ಆಗ್ತದೆ. ಸರಿ ಮಕ್ಕಳೇ, ಮುಂದೆ ಲವಣಗಳ ಬಗ್ಗೆ ತಿಳ್ಕೊಳ್ಳುವ. ಈ ಲವಣಗಳ ಬಗ್ಗೆ ನಿಮಗೆ ಈಗಾಗಲೇ ಗೊತ್ತಾಗಿದೆ. ಲವಣಗಳು ಅಂತ ಹೇಳಿದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಎರಡು ಕ್ರಿಯೆ ಪರಸ್ಪರ ವರ್ತಿಸಿದಾಗ ಅಲ್ಲಿ ಉಂಟಾಗುವಂಥದ್ದು ಲವಣಗಳು. ನಾನು ಒಂದಷ್ಟು ಲವಣಗಳ ಪಟ್ಟಿ ಇಲ್ಲಿ ಕೊಟ್ಟಿದ್ದೇನೆ. ಅಲ್ಲಿ ಮೊದಲನೇದಾಗಿ ಪೊಟ್ಯಾಷಿಯಂ ಸಲ್ಫೇಟ್, ಅದರ ಫಾರ್ಮುಲಾ K2SO4. ಯಾವ ಕುಟುಂಬಕ್ಕೆ? ಪೊಟ್ಯಾಷಿಯಂ ಲವಣದ ಕುಟುಂಬಕ್ಕೆ ಸೇರಿದೆ. ಈ ಲವಣಗಳು ಉಂಟಾಗಬೇಕಿದ್ರೆ ಅಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲ ಇರಬೇಕು. ಇಲ್ಲಿ ಪೊಟ್ಯಾಷಿಯಂ ಸಲ್ಫೇಟ್ ಲವಣ ಉಂಟಾಗಬೇಕಿದ್ರೆ ಯಾವೆಲ್ಲ ಆಮ್ಲ ಯಾವ ಪ್ರತ್ಯಾಮ್ಲ ಅಂತ ಹೇಳಿದ್ರೆ H2SO4 ಸಲ್ಫ್ಯೂರಿಕ್ ಆಮ್ಲ ಮತ್ತು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಪೊಟ್ಯಾಷಿಯಂ ಹೈಡ್ರಾಕ್ಸೈಡಲ್ಲಿ ಪ್ರತ್ಯಾಮ್ಲ, ಸಲ್ಫ್ಯೂರಿಕ್ ಆಮ್ಲ ಆಮ್ಲ, ಇವೆರಡು ಸೇರಿದಾಗ ಅಲ್ಲಿ ಪೊಟ್ಯಾಷಿಯಂ ಸಲ್ಫೇಟ್ ಉಂಟಾಗ್ತದೆ ಲವಣ. ಇದು ಹರಳಿನ ರೂಪದಲ್ಲಿ ಇರ್ತದೆ ನಮಗೆ. ಇನ್ನು ಸೋಡಿಯಂ ಸಲ್ಫೇಟ್, ಇದಕ್ಕೆ ಯಾವೆಲ್ಲ ಆಮ್ಲ ಅಂತ ಹೇಳಿದ್ರೆ ಸಲ್ಫ್ಯೂರಿಕ್ ಆಮ್ಲ, ಪ್ರತ್ಯಾಮ್ಲ ಸೋಡಿಯಂ ಹೈಡ್ರಾಕ್ಸೈಡ್. ಮೂರನೇದಾಗಿ ಕ್ಯಾಲ್ಶಿಯಂ ಸಲ್ಫೇಟ್, ಇದಕ್ಕೆ ಕೂಡ ಸಲ್ಫ್ಯೂರಿಕ್ ಆಮ್ಲ ಮತ್ತು ಪ್ರತ್ಯಾಮ್ಲ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್, ಇವು ಸೇರಿದಾಗ ಕ್ಯಾಲ್ಶಿಯಂ ಸಲ್ಫೇಟ್ ಸಿಗ್ತದೆ. ಹಾಗೆ ಮೆಗ್ನೀಷಿಯಂ ಸಲ್ಫೇಟ್ ಇದೆ, ಕಾಪರ್ ಸಲ್ಫೇಟ್, ಸೋಡಿಯಂ ಕ್ಲೋರೈಡ್. ನೋಡಿ, ಸೋಡಿಯಂ ಕ್ಲೋರೈಡ್ ಆಗಬೇಕಿದ್ರೆ, ಲವಣ ಆಗಬೇಕಿದ್ರೆ ಅದಕ್ಕೆ ಯಾವುದೆಲ್ಲ ಆಮ್ಲ? ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಪ್ರತ್ಯಾಮ್ಲ ಬೇಕು. ಇನ್ನು ಸೋಡಿಯಂ ನೈಟ್ರೇಟ್, ಅಲ್ಲಿ ನೈಟ್ರಿಕ್ ಆಮ್ಲ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಪ್ರತ್ಯಾಮ್ಲ ಇದ್ದಾಗ ನಮಗೆ ಸೋಡಿಯಂ ನೈಟ್ರೇಟ್ ಲವಣ ಸಿಗ್ತದೆ. ಇನ್ನು ಸೋಡಿಯಂ ಕಾರ್ಬೋನೇಟ್, ಅದು ಕೂಡ ಲವಣ. ಅಮೋನಿಯಂ ಕ್ಲೋರೈಡ್, ಅಲ್ಲಿ ಯಾವುದೆಲ್ಲ ಬೇಕು? ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಅಮೋನಿಯಂ ಹೈಡ್ರಾಕ್ಸೈಡ್ ಪ್ರತ್ಯಾಮ್ಲ, ಇವು ಸೇರಿದಾಗ ನಮಗೆ ಅಮೋನಿಯಂ ಕ್ಲೋರೈಡ್ ಸಿಗ್ತದೆ ಮಕ್ಕಳೇ. ಮುಂದೆ ಮಕ್ಕಳೇ, ಈ ಲವಣಗಳ pH ಎಷ್ಟು ಅಂತ ಹೇಳಿ ಕಂಡುಹಿಡಿಯುವ. ಈ ಲವಣಗಳ pH ವ್ಯಾಲ್ಯೂ ಕಂಡುಹಿಡಿಯೋದು ಯಾಕಂತ ಹೇಳಿದ್ರೆ ಇದು ಪ್ರಬಲ ಲವಣಗಳ ಅಥವಾ ದುರ್ಬಲ ಲವಣಗಳ ಏನು ಅಂತ ಹೇಳಿ ಕಂಡುಹಿಡಿಯುವ. ಇಲ್ಲಿ ಒಂದಷ್ಟು ಬೀಕರ್ಗಳಲ್ಲಿ ದ್ರಾವಣಗಳನ್ನು ಕೊಟ್ಟಿದ್ದಾರೆ ಅಲ್ವಾ. ಇದೇನು ಅಂತ ಹೇಳಿದ್ರೆ ಡಿಸ್ಟಿಲ್ಡ್ ವಾಟರ್ ಆಗಿದೆ. ಆ ಡಿಸ್ಟಿಲ್ಡ್ ವಾಟರಿಗೆ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ನೈಸರ್ಗಿಕ ಸೂಚಕವನ್ನು ಹಾಕಿದ್ದಾರೆ. ಹಾಗಾಗಿ ಅದು ಹಸಿರು ಬಣ್ಣದಲ್ಲಿದೆ. ಡಿಸ್ಟಿಲ್ಡ್ ವಾಟರ್ ಮತ್ತು ನೈಸರ್ಗಿಕ ಸೂಚಕ ಮಾತ್ರ ಇರೋದು ಈ 7 ಬೀಕರ್ಗಳಲ್ಲಿ ಕೂಡ. ಈಗ ಒಂದೊಂದಾಗಿ ಅದಕ್ಕೆ ಏನು ಮಾಡ್ತಾರೆ, ಅದರಲ್ಲಿ ಬರೆದಿರುವಂತಹ ಲವಣಗಳನ್ನು ಹಾಕ್ತಾರೆ. ಮೊದಲನೇದಾಗಿ ಮಕ್ಕಳೇ ಅಲ್ಯೂಮಿನಿಯಂ ಕ್ಲೋರೈಡ್ ಲವಣವನ್ನು ಹಾಕಿದ್ರು. ನೋಡಿ, ಅದರ ಬಣ್ಣದಲ್ಲಿ ವ್ಯತ್ಯಾಸ ಆಯಿತು ಅಲ್ವಾ. ನೆಕ್ಸ್ಟ್ ಪೊಟ್ಯಾಷಿಯಂ ಕಾರ್ಬೋನೇಟ್ ಲವಣವನ್ನು ಹಾಕ್ತಾರೆ ಬೀಕರಿಗೆ. ಗಮನಿಸಿಕೊಳ್ಳಿ, ಬಣ್ಣ ನೀಲಿ ಬಂತು. ನೀಲಿ ಬಂದರೆ ಯಾವುದು? ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರ್ತದೆ. ಇನ್ನು ಅಮೋನಿಯಂ ಕ್ಲೋರೈಡ್ ಲವಣವನ್ನು ಹಾಕ್ತಾರೆ. ಆರೆಂಜ್ ಕಲರಿಗೆ ಬಂತು. ಆರೆಂಜ್ ಅಂತ ಹೇಳಿದ್ರೆ ಆಮ್ಲೀಯ ಗುಣವನ್ನು ಹೊಂದಿರ್ತದೆ. ಇನ್ನು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಥವಾ ಸೋಡಿಯಂ ಬೈಕಾರ್ಬೋನೇಟ್ ಲವಣವನ್ನು ದ್ರಾವಣಕ್ಕೆ ಹಾಕ್ತಾರೆ. ಬಣ್ಣದಲ್ಲೇ ವ್ಯತ್ಯಾಸ ಆಯಿತಾ? ಹಸಿರು ಬಣ್ಣ ಪ್ರತ್ಯಾಮ್ಲೀಯ ಗುಣವನ್ನು ತೋರಿಸ್ತದೆ ಅಲ್ವಾ. ಇನ್ನು ಸೋಡಿಯಂ ಫಾಸ್ಫೇಟ್ ನೀಲಿ ಬಣ್ಣ, ಪ್ರಬಲ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿದೆ ಅದು. ಸೋಡಿಯಂ ಮೋನೋಫಾಸ್ಫೇಟ್, ಇದು ಕೂಡ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿದೆ. ಇನ್ನು ಸೋಡಿಯಂ ಡೈಹೈಡ್ರೋಜನ್ ಫಾಸ್ಫೇಟ್ ಲವಣವನ್ನು ಹಾಕ್ತಿದ್ದಾರೆ. ನೋಡಿ, ಅದರ ಬಣ್ಣ ಕೆಂಪು ಬಣ್ಣದಲ್ಲಿದೆ ಹತ್ರ. ಹಾಗಾಗಿ ಅದು ಆಮ್ಲೀಯ ಗುಣವನ್ನು ತೋರಿಸ್ತದೆ. ಮಕ್ಕಳೇ, ಇಲ್ಲಿ ಅಲ್ಯೂಮಿನಿಯಂ ಕ್ಲೋರೈಡ್, ಸೋಡಿಯಂ ಕ್ಲೋರೈಡ್, ಹಾಗೆ ಸೋಡಿಯಂ ಲಾಸ್ಟ್ ಇದು ನೋಡಿ ಹೈಡ್ರೋಜನ್ ಫಾಸ್ಫೇಟ್, ಇದು ಸ್ವಲ್ಪ ಬಣ್ಣದಲ್ಲಿ ವ್ಯತ್ಯಾಸ ಉಂಟಲ್ವ. ಕೆಂಪು, ಸೋಡಿಯಂ ಕ್ಲೋರೈಡ್ ಹಳದಿ ಹತ್ತಿರ ಉಂಟು. ಹಾಗಾಗಿ ಆಮ್ಲೀಯ ಗುಣ ಆಗಿರೋದಿಲ್ಲ, ಅದು ಹತ್ರ ತಟಸ್ಥದ ಹತ್ರ ಇರ್ತದೆ. ಇನ್ನು ಸೋಡಿಯಂ ಹೈಡ್ರೋಜನ್ ಫಾಸ್ಫೇಟ್ ಆಮ್ಲೀಯ ಗುಣವನ್ನು ಹೊಂದಿರ್ತದೆ. ಮಕ್ಕಳೇ ಗಮನಿಸಿದ್ರಲ್ಲೇ ಈ ಬಣ್ಣವನ್ನು ನೋಡಿ, pH ಪೇಪರ್ನ ಬಣ್ಣವನ್ನು ನೋಡಿ ನೀವು ಆಗ ಅಂದಾಜು ಮಾಡಲಿಕ್ಕೆ ಆಗ್ತದೆ ಯಾವುದು ಆಮ್ಲೀಯ ಪ್ರಬಲ ಆಮ್ಲ ಆಗಿರ್ತದೆ, ಯಾವುದು ದುರ್ಬಲ ಆಮ್ಲ ಅಂತ ಹೇಳಿ ನಮಗೆ ಗೊತ್ತಾಗ್ತದೆ ಮಕ್ಕಳೇ. ಸರಿ ಮಕ್ಕಳೇ, ಇವತ್ತಿನ ಅವಧಿಯಲ್ಲಿ ನಾವು ಏನೆಲ್ಲ ತಿಳಿದುಕೊಂಡೆವು ಅಂತ ಹೇಳಿ ಒಮ್ಮೆ ನೋಡಿಕೊಳ್ಳುವ.
ಆಮ್ಲ ಅಥವಾ ಪ್ರತ್ಯಾಮ್ಲದ ದ್ರಾವಣಗಳು ಎಷ್ಟು ಪ್ರಬಲವಾಗಿವೆ ಎಂಬುದನ್ನು ನಾವು pH ಪೇಪರ್ನ ಮೂಲಕ ಪ್ರಯೋಗವನ್ನು ಮಾಡಿಕೊಂಡು ನೋಡಿದೆವು ಅಲ್ವಾ. ಸರಿ, ಇನ್ನು ದೈನಂದಿನ ಜೀವನದಲ್ಲಿ pHನ ಮಹತ್ವ ಏನುಂಟು ಅದರ ಬಗ್ಗೆ ಕೂಡ ಕಲಿತುಕೊಂಡೆವು. ಹಾಗೆ ಲವಣಗಳ ಕುಟುಂಬ, ಲವಣಗಳು ಒಂದಷ್ಟು ಪಟ್ಟಿ ನೋಡಿದೆವು. ಅದು ಯಾವ ಆಮ್ಲ ಯಾವ ಪ್ರತ್ಯಾಮ್ಲದಿಂದ ಆಗಿದೆ ಎಂಬುದನ್ನು ತಿಳ್ಕೊಂಡೆವು ಅಲ್ವಾ. ಹಾಗೆ ಆ ಲವಣಗಳ pH ಮೌಲ್ಯವನ್ನು ಕೂಡ ನೋಡಿದೆವು. ಸರಿ ಮಕ್ಕಳೇ, ಇವತ್ತಿನ ತರಗತಿಗೆ ಸಂಬಂಧಿಸಿ ನಾನು ಕೆಲವು ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ. ಒಂದನೇ ಪ್ರಶ್ನೆ, ಅಜೀರ್ಣತೆ ನಿವಾರಿಸಲು ಯಾವುದನ್ನು ಬಳಸುವರು ಅಂತ ಹೇಳಿ. ಎರಡನೇ ಪ್ರಶ್ನೆ, ಇರುವೆ ಅಥವಾ ಜೇನುನೊಣ ಕಡಿತದಲ್ಲಿರುವಂಥ ಆಮ್ಲವನ್ನು ಹೆಸರಿಸಿ. ಮೂರನೇ ಪ್ರಶ್ನೆ, ನಮ್ಮ ದೇಹವು ಕಾರ್ಯನಿರ್ವಹಿಸುವ pH ವ್ಯಾಪ್ತಿ ಎಷ್ಟು. ಇನ್ನು 4, ಬಾಯಿಯಲ್ಲಿನ pH ಮೌಲ್ಯ ಎಷ್ಟು ಇದ್ದಾಗ ಹಲ್ಲು ಸವೆತಕ್ಕೆ ಒಳಗಾಗುತ್ತದೆ ಅಂತ. ಮೊದಲನೇ ಪ್ರಶ್ನೆಗೆ ಉತ್ತರ ಮಕ್ಕಳೇ, ಅಜೀರ್ಣತೆ ನಿವಾರಿಸಲು ನಾವು ಆಮ್ಲಶಾಮಕ ಅಥವಾ ಆ್ಯಂಟಾಸಿಡನ್ನು ಬಳಸ್ತೇವೆ. ಇರುವೆ ಅಥವಾ ಜೇನುನೊಣ ಕಡಿತದಲ್ಲಿರುವಂಥ ಆಮ್ಲ ಮೆಥನೋಯಿಕ್ ಆಮ್ಲ ಆಗಿರ್ತದೆ. ಇನ್ನು ನಮ್ಮ ದೇಹವು ಕಾರ್ಯನಿರ್ವಹಿಸುವ pH ವ್ಯಾಪ್ತಿ ಎಷ್ಟು ಅಂತ ಹೇಳಿದ್ರೆ 7ರಿಂದ 7.8 ಆಗಿರ್ತದೆ. ನಾನು ಆಗಲೇ ರಕ್ತದ pH ವ್ಯಾಲ್ಯೂ ಹೇಳಿದೆ ಅಲ್ವಾ. ಸರಿ, ಇನ್ನು ಬಾಯಿಯಲ್ಲಿನ pH ಮೌಲ್ಯ ಎಷ್ಟು ಇದ್ದಾಗ ಹಲ್ಲು ಸವೆತಕ್ಕೆ ಒಳಗಾಗ್ತದೆ. 5.5ಕ್ಕಿಂತ ಕಡಿಮೆ pH ವ್ಯಾಲ್ಯೂ ಇದ್ದಾಗ ಹಲ್ಲು ಸವೆತಕ್ಕೆ ಒಳಗಾಗ್ತದೆ. ಸರಿ ಮಕ್ಕಳೇ, ಇವತ್ತಿನ ತರಗತಿಗೆ ಸಂಬಂಧಿಸಿ ನಾನು ಕೆಲವೊಂದು ಚಟುವಟಿಕೆಯನ್ನು ಕೊಟ್ಟಿದ್ದೇನೆ. ಆ ಚಟುವಟಿಕೆ ಏನಂತ ಹೇಳಿದ್ರೆ, ಪ್ರಶ್ನೆಗಳು ಉತ್ತರವನ್ನು ನೀವು ಬರೆದು ನನಗೆ ಕಳುಹಿಸಬೇಕು. ಮೊದಲನೇ ಪ್ರಶ್ನೆ, ತಾಜಾ ಹಾಲಿನ pH 6, ಅದು ಮೊಸರಾದಂತೆ ಅದರ pH ಹೇಗೆ ಬದಲಾಗ್ತದೆ ಎಂದು ನೀವು ಭಾವಿಸುತ್ತೀರಿ? ನಿಮ್ಮ ಉತ್ತರಕ್ಕೆ ವಿವರಣೆ ನೀಡಬೇಕು. ಹಾಗೆ ಎರಡನೇ ಪ್ರಶ್ನೆ, A, B, C, D ಮತ್ತು E ಈ 5 ದ್ರಾವಣಗಳನ್ನು ಸಾರ್ವತ್ರಿಕ ಸೂಚಕದಿಂದ ಪರೀಕ್ಷಿಸಿದಾಗ ಅನುಕ್ರಮವಾಗಿ 4, 1, 11, 7 ಮತ್ತು 9 pH ಮೌಲ್ಯವನ್ನು ತೋರಿಸಿದೆ. ಯಾವ ದ್ರಾವಣವು ತಟಸ್ಥವಾಗಿದೆ ಅಂತ ಹೇಳಬೇಕು. ಇನ್ನು ಪ್ರಬಲವಾದ ಆಮ್ಲ ಯಾವುದರಲ್ಲಿ, ಎಯ, ಬಿಯ, ಸಿಯ, ಡಿಯ ಅಥವಾ ಇಯ ಅಂತ ಹೇಳಬೇಕು. ಇನ್ನು ಪ್ರಬಲವಾದ ಪ್ರತ್ಯಾಮ್ಲ ಯಾವುದು, ದುರ್ಬಲವಾದ ಆಮ್ಲ ಯಾವುದು, ದುರ್ಬಲವಾದ ಪ್ರತ್ಯಾಮ್ಲ ಯಾವುದು ಅಂತ ಹೇಳಿ ನೀವು ಹೆಸರಿಸಬೇಕು ಮಕ್ಕಳೇ. ಸರಿ ಮಕ್ಕಳೇ, ಈ ಎಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೆದು ಕಳಿಸ್ತೀರಿ ಅಂತ ಅಂದ್ಕೊಳ್ತಾ ಇವತ್ತಿನ ಅವಧಿಯನ್ನು ಇಲ್ಲಿಗೆ ನಾನು ಮುಗಿಸುತ್ತೇನೆ. ವಂದನೆಗಳು.